ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ನ್ಯೂ ಟ್ಯುಟೋರಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ 12 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ನೋಡೋಣ. 12 ಮಾರ್ಕ್ಸಿಗೆ. ಅದೇ ರೀತಿಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂದರೆ ಒಂದು ಎಕ್ಸಿಸ್ಟಿಂಗ್ ಕಂಪ್ನಿ ಇರ್ತೈತಿ, ಅದರೊಳಗೆ 2 ಪಾರ್ಟ್ನರ್ಸ್ ಇರ್ತಾರೆ. ಅದೇ ರೀತಿಯಾಗಿ 2 ಅಥವಾ 3 ಪಾರ್ಟ್ನರ್ಸ್ ಇರ್ತಾರೆ. ಅದೇ ರೀತಿಯಾಗಿ ಹೊಸ ಪಾರ್ಟ್ನರ್ಸ್ ಜಾಯಿನ್ ಆಗೋದಕ್ಕೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತಾರೆ. ಈಗ ಅದು 12 ಮಾರ್ಕ್ಸ್ ಪ್ರಾಬ್ಲಮ್ದ ಫಾರ್ಮ್ಯಾಟ್ ಕೂಡ ಬರ್ಕೊತಿದ್ದೀನಿ, ನೋಡ್ಬೋದು ಇಲ್ಲಿ. ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೋದು ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಯಾವ್ಯಾವ ಬರುತ್ತೆ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರುತ್ತೆ. ಅದೇ ರೀತಿಯಾಗಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸ್ಬೇಕು. ಅದ ನಂತರ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸ್ಬೇಕು. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್ ಕೂಡ ಬಿಡಿಸ್ಬೇಕು. ಇದಕ್ಕೆ 12 ಮಾರ್ಕ್ಸ್ ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಎಕ್ಸಾಮ್, ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇದು ಫಿಕ್ಸ್ 100% ಫಿಕ್ಸ್ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟನ್ನು ನೋಡೋಣ. ಅದರಲ್ಲಿ ಕಾಲಮ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕೋಬೇಕು. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಹಾಕೋಬೇಕು. ಡಿಕ್ರೀಸ್ ಆಫ್ ಎ ಅಸೆಟ್ಸ್, ಯಾವುದಾದ್ರೂ ಅಸೆಟ್ಸ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್ ತೆಗೆದು. ಅದೇ ರೀತಿಯಾಗಿ ಪಿ ಡಿ ಡಿ ಇತ್ತಂದರೆ ಡೆಬಿಟ್ ಸೈಡ್ ತೆಗೆದು. ಇನ್ಕ್ರೀಸ್ ದ ಲಯಬಿಲಿಟಿ ಆಫ್ ಔಟ್ಸ್ಟ್ಯಾಂಡಿಂಗ್, ಯಾವ್ಯಾವ ಇನ್ಕ್ರೀಸ್ ಜಾಸ್ತಿ ಯಾವ್ಯಾವ ಲಯಬಿಲಿಟಿ ಆಗಿರ್ತಾವಲ್ಲ ಔಟ್ಸ್ಟ್ಯಾಂಡಿಂಗ್ ಇದ್ದದ್ದು ಅವಕ್ಕೆ ಡೆಬಿಟ್ ಸೈಡ್ ತೆಗೆದು. ಇಲ್ಲಾಂದರೆ ಡಿಕ್ರೀಸ್ ಆಗಿದ್ದು ಅಂದ್ರೆ ಲಯಬಿಲಿಟಿಗಳ ಕ್ರೆಡಿಟ್ ಸೈಡ್ ತೆಗೆದು. ಅದೇ ರೀತಿಯಾಗಿ ಇನ್ಕ್ರೀಸ್ ಆಫ್ ಅಸೆಟ್ಸ್, ಯಾವ ಅಸೆಟ್ಸ್ಗಳು ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ತೆಗೆದು. ಪಿ ಡಿ ಡಿ ಇನ್ಕ್ರೀಸ್ ಆಗಿತ್ತಂದರೆ ಪಿ ಡಿ ಡಿ ಕ್ರೆಡಿಟ್ ಸೈಡ್ ತೆಗೆದು. ಇಲ್ಲಾಂದರೆ ಡೆಬಿಟ್ ಸೈಡ್ ತೆಗೆದು. ಡಿಕ್ರೀಸ್ ಆಗಿತ್ತಂದರೆ ಇಷ್ಟಾದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್ ಮುಗೀತು. ಅದ ನಂತರ ಈಗ ನೆಕ್ಸ್ಟ್ ಬರೋದು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದಾಗ ಯಾವ ಬರ್ತಿತ್ತು ಅಂದರೆ ಫಸ್ಟ್ ಆಫ್ ಆಲ್ ಫಾರ್ಮೆಟ ಪರ್ಟಿಕ್ಯುಲರ್ಸ ಪಾರ್ಟ್ನರ್ಸ್ ಅಕೌಂಟ. ಪಾರ್ಟ್ನರ್ಸ್ ಒನ್ ಇದ್ದರೆ ಪಾರ್ಟ್ನರ್ 1 ತೆಗೆದು. ಇಲ್ಲಾಂದರೆ 2 ಪಾರ್ಟ್ನರ್ ಇದ್ದರೆ 2 ಪಾರ್ಟ್ನರ್ ಇಲ್ಲಿ ಹಾಕ್ಕೋಬೇಕು. ಅದೇ ರೀತಿಯಾಗಿ ಈ ಸೈಡು ಸೇಮ್ ಬರ್ತಿದೆ, ಇಲ್ಲಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬರ್ತಿದೆ. ಅದೇ ರೀತಿಯಾಗಿ ಈಗ ಯಾವ ಐಟಮ್ಸ್ ಬರ್ತಾವಂತ ನೋಡೋಣ. ಈಗ ಫಸ್ಟ್ ಆಫ್ ಆಲ್ ಡೆಬಿಟ್ ಸೈಡ್ ನೋಡೋಣ. ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಇಲ್ಲಿ ಮ್ಯಾಗ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನು ಬಿಡಿಸಿರ್ತಿರಲಿಲ್ಲ. ಅಲ್ಲಿ ಅಮೌಂಟ್ ಲಾಸ್ ಬಂದಿತ್ತಂದರೆ ಈ ಸೈಡ್ ತೆಗೆದು. ಇಲ್ಲಾಂದರೆ ಇಲ್ಲಿ ಪ್ರಾಫಿಟ್ ಬಂದಿತ್ತಂದರೆ ಈ ಸೈಡ್ ಕ್ರೆಡಿಟ್ ಸೈಡ್ ತೆಗೆದು. ಪ್ರಾಫಿಟ್ ಬಂದಿತ್ತಂದರೆ ಈ ಸೈಡ್ ಬರ್ತಿದೆ ಕ್ರೆಡಿಟ್ ಸೈಡು. ಎಲ್ಲರಿ ಲಾಸ್ ಆಗಿತ್ತಂದರೆ ಡೆಬಿಟ್ ಸೈಡ್ ಬರ್ತೈತಿ ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ಅಮೌಂಟ. ಅದೇ ರೀತಿಯಾಗಿ ಈಗ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್. ಇದು ಬ್ಯಾಲೆನ್ಸ್ ಶೀಟ್ ಒಳಗೆ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಸೆಟ್ ಸೈಡ್ ಇತ್ತಂದರೆ ಡೆಬಿಟ್ ಸೈಡ್ ತೆಗೆದು. ಇಲ್ಲ ಅಂದರೆ ಲಯಬಿಲಿಟಿ ಸೈಡ್ ಇತ್ತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟಿ ಸೈಡ್ ಇತ್ತಂದರೆ ಕ್ರೆಡಿಟ್ ಸೈಡ್ ತೆಗೆದು. ಅದೇ ರೀತಿ ಈಗ ಕ್ಯಾಶ್ ಅಕೌಂಟ್ ಗುಡ್ ವಿಲ್ ವಿತ್ ಗುಡ್ ವಿಲ್ ಅಮೌಂಟನ್ನು ವಿಡ್ರಾಲ್ ಮಾಡ್ಕೊಂತಿತ್ತಂದರೆ ಕ್ಯಾಶ್ ಪಾರ್ಟ್ನರ್ಸ್ಗಳು ಯಾವ್ಯಾವ ವಿಡ್ರಾಲ್ ಅಮೌಂಟ್ ಮಾಡ್ಕೊಂಡ್ರಿ ಅಂದ್ರೆ ಈ ಸೈಡ್ ಡೆಬಿಟ್ ಸೈಡ್ ತೋರಿಸ್ಬೇಕು. ಅದೇ ರೀತಿಗೆ ಈಗ ಕ್ರೆಡಿಟ್ ಸೈಡ್ ಐಟಮನ್ನು ನೋಡೋಣ. ಈಗ ಬೈ ಬ್ಯಾಲೆನ್ಸ್ ಬ್ರೌಡೌನ್ ಕ್ಯಾಪಿಟಲ್ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಅದನ್ನ ತಗೋದು. ಪಾರ್ಟ್ನರ್ಸ ಎ ಪಾರ್ಟ್ನರ್ ಎಷ್ಟು ಅಮೌಂಟ್ ಕ್ಯಾಪಿಟಲ್ ಇರ್ತದೆ ಅದು ತಗೋದು. ಬಿ ಪಾರ್ಟ್ನರ್ ಕ್ಯಾಪಿಟಲ್ ಇಟ್ಟಿರ್ತದೆ ಅದು ತಗೋದು. ಅದ ನಂತರ ಬೈ ರಿಸರ್ವ್ ಫಂಡ್ ಅಂದರೆ ಇದನ್ನ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಅದರೊಳಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟ್ ಒಳಗೆ ರಿಸರ್ವ್ ಫಂಡ್ ಅಂತ. ಅದು ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ. ಡಿವೈಡ್ ಬೈ ರೇಷ್ಯೂ ಮ್ಯಾಗ ಹಂಚಿ ಇಲ್ಲಿ ಅಮೌಂಟ್ ಪಾರ್ಟ್ನರ್ಸ್ ಕೊಡ್ಬೇಕು. ಅದೇ ರೀತಿಯಾಗಿ ಈಗ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಲಯಬಿಲಿಟಿ ಸೈಡ್ ಇತ್ತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ ಈ ಸೈಡ್ ತೊಗೋಬೇಕು ಕ್ರೆಡಿಟ್ ಸೈಡ. ಅದೇ ರೀತಿಯಾಗಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಐತಂದ್ರೆ ಈ ಸೈಡ್ ತೊಗೋಬೇಕು. ಬೈ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೊಸ ಪಾರ್ಟ್ನರ್ ಏನಿರ್ತಾರಲ್ಲ ಅವ್ರನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಗುಡ್ ವಿಲನ್ನು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಬೇಕು. ಅದೇ ರೀತಿಯಾಗಿ ಎಲ್ಲ ಟೋಟಲ್ ಅಮೌಂಟ್ ಮಾಡಿ ತೆಳಗಡೆ ಇಟ್ಕೋಬೇಕು. ಟೋಟಲ್ ಅಮೌಂಟ್ ಒಳಗಡೆ ಕ್ರೆಡಿಟ್ ಸೈಡ್ ಟೋಟಲ್ ಅಮೌಂಟ್ ಮಾಡಿ ಇಟ್ಕೋಬೇಕು. ಅದೇ ರೀತಿ ಡೆಬಿಟ್ ಸೈಡ್ ಟೋಟಲ್ ಅಮೌಂಟ್ ಒಳಗೆ ಕ್ರೆಡಿಟ್ ಸೈಡ್ ಅಮೌಂಟ್ ಏನು ಬಂದಿರ್ತೈತಿಲ್ಲ ಅದನ್ನೊಳಗೆ ಡೆಬಿಟ್ ಸೈಡ್ ಅಮೌಂಟನ್ನು ಕಳಿಬೇಕು. ಅದು ಬಂದಂಥದ್ದು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ ಆಗಿರ್ತೈತಿ. ಅದೇ ರೀತಿಯಾಗಿ ಈಗ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟ್ ನೋಡೋಣ. ಈಗ ತಗೊಳ್ಳೋಣ. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಹೊಸದಾಗಿ ಅಡ್ಮಿಟ್ ಆಗಿರ್ತಾನಲ್ಲ ಕ್ಯಾಪಿಟಲ್ ಪಾರ್ಟ್ನರ ಅವನದ ಈಗ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟನ್ನು ಬಿಡಿಸ್ಬೇಕು. ಈಗ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದು ಫಾರ್ಮೆಟ್ ಸೇಮ. ಪರ್ಟಿಕ್ಯುಲರ್ಸ್ ಅಮೌಂಟ. ಅದೇ ರೀತಿಯಾಗಿ ಈಗ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಇಬ್ಬರು ಮಂದಿ ಇರ್ತಾರಲ್ಲ ಅವ್ರು ಇಲ್ಲಿ ಫಸ್ಟ್ ಓಲ್ಡ್ ಈಗ ಎಕ್ಸಿಮಿಂಗ್ ನಾ ತೊಗೊಂಡೇನೆ ಎ ಅಂತ ಬಿ ಅಂತ ಇಲ್ಲಿ ತೊಗೊಳ್ಳಿ. ಫಸ್ಟ್ ಆಫ್ ಆಲ್ ಎ ಕ್ಯಾಪಿಟಲ್ ಅಕೌಂಟ ಆ್ಯಂಡ್ ಬಿ ಕ್ಯಾಪಿಟಲ್ ಅಕೌಂಟ್ ಅಂತ ತಗೋದ. ಅವ್ರದ್ದು ಎಷ್ಟು ಗುಡ್ ವಿಲ್ ಇರ್ತೈತಿಲ್ಲ ಅದನ್ನ ಅಮೌಂಟನ್ನು ತಗೋದ. ಅದೇ ರೀತಿಯಾಗಿ ಬೈ ಬ್ಯಾಂಕ್ ಅಕೌಂಟ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಅಂದರೆ
ಈಗ ಹೊಸದಾಗಿ ಪಾರ್ಟ್ನರ್ ಬಂದಿರ್ತಾನಲ್ಲ, ಪಾರ್ಟ್ನರ್ ಒಂದು ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಅನ್ನೋ ಅಮೌಂಟ್ ತೊಗೊಂಡು ಇಲ್ಲಿ ಹಿಡ್ದ ಟೋಟಲ್ ಮಾಡಿ ಇಲ್ಲಿ ತೆಳಗಡೆ ಹಿಡ್ದ. ಅದೇ ರೀತಿಯಾಗಿ ಅಂತ ಡೆಬಿಟ್ ಸೈಡ್ ಬಂದಂಥ ಅಮೌಂಟನ್ನು ಥ್ರೋ ಲೆಸ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ತೈತಿ, ಇಲ್ಲಿ ಇರ್ತೈತಿ. ಅದೇ ರೀತಿಯಾಗಿ ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ. ಈಗ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಕೂಡ ನೋಡೋಣ. ಲಯಬಿಲಿಟೀಸ್ ಅಮೌಂಟ, ಅಸೆಟ್ಸ್ ಅಮೌಂಟ. ಫಸ್ಟ್ ಆಫ್ ಆಲ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಕೊಟ್ಟಿರ್ತಾರೆ ತಗೋದ, ಬಿಲ್ಸ್ ಪೇಬಲ್ ಅಮೌಂಟ್ ಎಷ್ಟು ಕೊಟ್ಟಿರ್ತಾರೆ ತಗೋದ, ಔಟ್ಸ್ಟ್ಯಾಂಡಿಂಗ್ ಯಾವುದೇ ಇದ್ರೆ ಅಂತ ತಗೋದ. ಅದೇ ರೀತಿಯಾಗಿ ಕ್ಯಾಪಿಟಲ್ ಓಲ್ಡ್ ಪಾರ್ಟ್ನರ್ಸ್ ಯಾವ ಇರ್ತಾರೆ ಅವ್ರನ್ನ ಹೆಸರು ಬರ್ಕೊಂಡು ಅಮೌಂಟ್ ತಗೋದ. ಅದೇ ರೀತಿಯಾಗಿ ನ್ಯೂ ಪಾರ್ಟ್ನರ್ ಅಮೌಂಟ್ ಯಾವ್ದು ಇರ್ತೈತೆ ಅಂತ ತಗೋದ. ಓಲ್ಡ್ ಪಾರ್ಟ್ನರ್ ಅಂದರೆ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಿಡಿಸಿದ್ನೋ, ಇಲ್ಲಿ ಏನು ಅಮೌಂಟ್ ಬಂದಿರ್ತದೆ ಕ್ಯಾರಿ ಡೌನ್ ಅದ ಅಮೌಂಟನ್ನು ಇಲ್ಲಿ ತಗೋದು. ಅದೇ ರೀತಿ ನ್ಯೂ ಪಾರ್ಟ್ನರ್ಸ್ ಏನು ಬಿಡಿಸಿದಿರಲ್ಲ, ಇಲ್ಲಿ ಅಮೌಂಟ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಬಂದಿರುತ್ತೆ, ಕ್ಯಾರಿ ಡೌನ್ ಅದ ಅಮೌಂಟನ್ನು ನ್ಯೂ ಪಾರ್ಟ್ನರ್ ಇಲ್ಲಿರತ್ತಲ್ಲ ಇಲ್ಲಿ ಹೆಸರು ಬರೆದ ಇಲ್ಲಿ ಅಮೌಂಟನ್ನು ತಗೋದು. ಅದೇ ರೀತಿ ಈಗ ಕ್ರೆಡಿಟ್ ಸೈಡ್ ನೋಡೋಣ. ಅಸೆಟ್ ಸೈಡ್ ಯಾವ ಬರ್ತಪ್ಪ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ ಅಂತ ತಗೊಂಡು. ಅದೇ ರೀತಿಯಾಗಿ ಕ್ಯಾಶ್ ಎಟ್ ಬ್ಯಾಂಕ್, ಇದು ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ ಅದು ತಗೋದು. ಸ್ಟಾಕ್ ತಗೋದು. ಎಲ್ಲರೇ ಡೆಪ್ರಿಷಿಯೇಷನ್ ಇದ್ರೆ ಲೆಸ್ ಮಾಡಿ ತಗೋದು. ಡೆಟಾರ್ಸ್ ಒಳಗೆ PDD ಲೆಸ್ ಮಾಡಿ ತಗೋದು. ಅದೇ ರೀತಿಯಾಗಿ ಫರ್ನಿಚರ್ ಡೆಪ್ರಿಷಿಯೇಷನ್ ಇತ್ತಂದ್ರೆ ಲೆಸ್ ಮಾಡಿ ತಗೋದು, ಇಲ್ಲಾಂದ್ರೆ ಅಪ್ರಿಷಿಯೇಷನ್ ಇತ್ತಂದ್ರೆ ಪ್ಲಸ್ ಮಾಡಿ ತಗೋದು. ಅದೇ ರೀತಿಯಾಗಿ ಮಷಿನರಿ ಇದು ಸೇಮ, ಬಿಲ್ಡಿಂಗ್ ಬಿ ಇದು ಸೇಮ, ಎಲ್ಲ ಅಸೆಟ್ಸು ಸೇಮ. ಎಲ್ಲರೇ ಡೆಪ್ರಿಷಿಯೇಷನ್ ಇತ್ತಂದರೆ ಲೆಸ್ ಮಾಡಿ ತಗೋದು, ಇಲ್ಲಾಂದರೆ ಅಪ್ರಿಷಿಯೇಷನ್ ಇತ್ತಂದರೆ ಪ್ಲಸ್ ಮಾಡಿ ತಗೋದು. ಇನ್ವೆಸ್ಟ್ಮೆಂಟ್ ಕೊಡ್ತಾರೆ, ಇನ್ವೆಸ್ಟ್ಮೆಂಟ್ ತಗೋದು. ಅದೇ ರೀತಿಯಾಗಿ ಟೋಟಲ್ ಆಗಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತದೆ. ಇದೇ ಫಾರ್ಮೆಟ್ ಆಗಿದೆ. ಟೆಲ್ ಮಾರ್ಕ್ಸ್ ಪ್ರಾಬ್ಲಮ್ ಫಾರ್ಮೆಟ್ ಕೂಡ ಇದೇ ಆಗಿರುತ್ತೆ. ಮೊದಲ ರಿವ್ಯಾಲ್ಯೂಯೇಷನ್ ಅಕೌಂಟ, ಓಲ್ಡ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ, ಅದೇ ರೀತಿ ಬ್ಯಾಲೆನ್ಸ್ ಶೀಟ್. ಇಷ್ಟಾದರೆ ಫಾರ್ಮೆಟ್ ಮುಗೀತು. ಈಗ ಫಾರ್ಮೆಟ್ ನೋಡಿದಾಯ್ತು. ಈಗ ಪ್ರಾಬ್ಲಮ್ ನಂಬರ್ 1 ಅನ್ನು ನೋಡೋಣ. ಪ್ರಾಬ್ಲಮ್ ನಂಬರ್ 1, ಸಚಿನ್ ಆ್ಯಂಡ್ ದ್ರಾವಿಡ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ 31/3/2025. ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ, ಅದರೊಳಗೆ ಐಟಮ್ಸನ್ನು ಕೊಟ್ಟಿದ್ದಾರೆ. ಲಯಬಿಲಿಟಿ ಅಮೌಂಟ್, ಅಸೆಟ್ಸ್ ಅಮೌಂಟ್. ಲಯಬಿಲಿಟಿ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಕ್ರೆಡಿಟರ್ಸ್ 18,000, ಬಿಲ್ಸ್ ಪೇಬಲ್ 12,000, ರಿಸರ್ವ್ ಫಂಡ್ 3,000. ಕ್ಯಾಪಿಟಲನ್ನು ಕೊಟ್ಟಿದ್ದಾರೆ. ಸಚಿನ್ 50,000, ದ್ರಾವಿಡ್ 50,000, ಟೋಟಲ್ ಆಗಿ 1 lakh, ಟೋಟಲ್ ಆಗಿ 1,33,000 ಲಯಬಿಲಿಟಿ ಸೈಡ್. ಆ್ಯಂಡ್ ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್ 2,000, ಕ್ಯಾಶ್ ಎಟ್ ಬ್ಯಾಂಕ್ 18,000, ಸ್ಯಾಂಡ್ರಿ ಡೆಟಾರ್ಸ್ 25,000 ಕೊಟ್ಟಿದ್ದಾರೆ. ಅದೇ ರೀತಿ ಲೆಸ್ PDD 2,000, ಟೋಟಲ್ ಆಗಿ ಲೆಸ್ ಮಾಡಿದರೆ 23,000. ಸ್ಟಾಕ್ 10,000, ಫರ್ನಿಚರ್ 25,000, ಬಿಲ್ಡಿಂಗ್ 50,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಸ್ ಇದೆ 5,000, ಟೋಟಲ್ ಆಗಿ 1,33,000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಆನ್ 1/4/2025 ದಿ ಅಡ್ಮಿಟೆಡ್ ಅಶ್ವಿನ್ ಅಂದರೆ ಹೊಸದಾಗಿ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾನು, ಹೊಸದಾಗಿ ನೀವು ಸೇರ್ಕೊಂಡಾನ ಒಂದು ಕಂಪ್ನಿಯಲ್ಲಿ. ಇಬ್ಬರು ಮಂದಿ ಇರ್ತಾರೆ ಪಾರ್ಟ್ನರ್, ಇಬ್ಬರು ಮಂದಿದಾರ. ಈಗ ಯಾರಂತ ಸಚಿನ್ ದ್ರಾವಿಡ, ಅದ್ರೊಳಗೆ ಮತ್ತೊಬ್ಬ ಯಾರು ಸೇರಿದಾರಂದ್ರೆ ಅಶ್ವಿನ ಮತ್ತೊಬ್ಬ ನ್ಯೂ ಪಾರ್ಟ್ನರ್ ಸೇರಿದನು. ಆ್ಯಸ್ ಎ ನ್ಯೂ ಪಾರ್ಟ್ನರ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಫಸ್ಟ್ ಒನ್ ಎ ಏನು ಕೊಟ್ಟಿದ್ದಾರೆ ಅಂದರೆ ಹಿ ಬ್ರಿಂಗ್ಸ್ ಇನ್ 40,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 18,000 ಟುವರ್ಡ್ಸ್ ಗುಡ್ ವಿಲ್ ಫಾರ್ ದ 1:4 ಶೇರಿಂಗ್ ಇನ್ ದ ಫ್ಯೂಚರ್ ಪ್ರಾಫಿಟ್. ಅಂದ್ರೆ ಈಗ ಏನು ಅಶ್ವಿನ್ ಅಂತ ಬಂದಾನಲ್ಲ, ಅವ 40,000 ಕ್ಯಾಪಿಟಲ್ ತೊಗೊಂಬಂದನು ಮತ್ತು 18,000 ಗುಡ್ ವಿಲ್ ಅನ್ನು ತೊಗೊಂಬಂದನು. ಅದೇ ರೀತಿಯಾಗಿ ಡೆಪ್ರಿಸಿಯೇಟ್ ಫರ್ನಿಚರ್ ಬೈ ದ 10% ಆ್ಯಂಡ್ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ ಆ್ಯಟ್ 45,000. ಬಿಲ್ಡಿಂಗ್ ರಿವ್ಯಾಲ್ಯೂಡ್ ಮಾಡಿದಾಗ 45,000 ಆಗೈತಿ. ಫರ್ನಿಚರ್ 10% ಡೆಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ PDD ಈಸ್ ಇನ್ಕ್ರೀಸ್ಡ್ ಟು 3,500. PDD ಇನ್ಕ್ರೀಸ್ ಆಗೈತಿ 3,500. ಅದೇ ರೀತಿಯಾಗಿ ಪ್ರಿಪೇಯ್ಡ್ ಇನ್ಶೂರೆನ್ಸ್. ಪ್ರಿಪೇಯ್ಡ್ ಅಂದ್ರೆ ಇನ್ನು ಬರಬೇಕಾದ ಇನ್ಶೂರೆನ್ಸ್ ಅಮೌಂಟ 2,000 ಕೊಟ್ಟಿದ್ದಾರೆ. ಅಂತೇಳಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2025. 26. ಕರೆಕ್ಟ್. ಈಗ ಒಂದೊಂದಾಗಿ ಪ್ರಾಬ್ಲಮನ್ನು ಬಿಡಿಸೋಣ. ಮೊದಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಿಡಿಸೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ಫಸ್ಟ್ ಆಫ್ ಆಲ್ ಏನು ಬರ್ತೈತಪ್ಪ ಅಂದ್ರೆ ಈಗ ಪ್ರಾಬ್ಲಮ್ ಇಲ್ಲಿ ಏನು ಇನ್ಫಾರ್ಮೇಷನ್ ಏನು ಕೊಟ್ಟಿರ್ತಾರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೆಂಗೆ ಬಿಡಿಸ್ಬೇಕಂದ್ರೆ ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಇದ್ರೊಳಗೆ ಇರ್ತೈತಿ. ರಿವ್ಯಾಲ್ಯೂಯೇಷನ್ ಅಕೌಂಟ ಅಂತ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸೋದು, ಅದಾದ್ಬೇಕಾ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು.
ಈಗ ರಿವ್ಯಾಲ್ಯೂಷನ್ ಅಕೌಂಟ್ ಬಿಡ್ಸೋಣ. ರಿವ್ಯಾಲ್ಯೂಷನ್ ಅಕೌಂಟ್ ಯಾವಾಗ ಏನೇನು ಬಿಡಿಸ್ಬೇಕಂದ್ರೆ ನೋಡಿ. ಫಸ್ಟ್ ಆಫ್ ಆಲ್ ಫಾರ್ಮೆಟ್ ಕೂಡ ಹಿಂದೆ ಹೇಳಿದ್ದೇನೆ, ಅದು ನೋಡ್ಕೋರಿ. ಈಗ ಫಸ್ಟ್ ಏನಿದ್ರು ಇದಂತೂ ಬಿಡು, ಇದು ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಆಯಿತು. ಅದಂತರ ಈಗ ಬಿ ಏನಿದ್ರೆ ಡೆಪ್ರಿಸಿಯೇಷನ್ ಫರ್ನಿಚರ್ ಬೈ 10%. ಡೆಪ್ರಿಸಿಯೇಷನ್ ಅಂದ್ರೆ ಕಡಿಮೆ ಆಯ್ತು. ಕಡಿಮೆ ಆಯ್ತು ಅಂದ್ರೆ ಈ ಸೈಡ್ ತಗೋದ, ಹೆಚ್ಚಾಯ್ತು ಅಂದ್ರೆ ಈ ಸೈಡ್ ತಗೋದ. ಕಡಿಮೆ ಡಿಕ್ರೀಸ್ ಆಗೈತಿ. ಟು ಅಸೆಟ್ಸು ಡಿಕ್ರೀಸ್ ಆದರೆ ಈ ಸೈಡ್ ತಗೋದ. ಫರ್ನಿಚರ್ ಎಟ್ ಅಮೌಂಟ್ ಇದು ನೋಡ್ರಿ. ಇಲ್ಲಿ ಫರ್ನಿಚರ 25,000 ಎಷ್ಟು ಡಿಕ್ರೀಸ್ ಆಗೈತೆ ಅಂದ್ರೆ 10%. 10 ಡಿವೈಡೆಡ್ ಬೈ 100 ಎಷ್ಟಾಯ್ತು ನೋಡ್ಗಪ್ಪ. ಈಗ 25,000 ಇಂಟು 10 ಡಿವೈಡೆಡ್ ಬೈ 100 ಎಷ್ಟಾಯ್ತು? 2,500. ಈಗ 2,500 ಔಟರ್ ಕಾಲಮ್ದಾಗ ಇಡ್ರಿ. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಬಿಲ್ಡಿಂಗ್ 2 ಇಲ್ಲಿ ಕೊಟ್ಟಿದ್ದಾರೆ ನಾವು. ಆ್ಯಂಡ್ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ ಮಾಡಿದಾಗ ಎಷ್ಟಾಗೈತಿ? 45,000. ಬಿಲ್ಡಿಂಗ್ ಹೆಚ್ಚಾಗೈತೆ ಅಂತ ಬಿಲ್ಡಿಂಗ್ ಕಡಿಮೆ ಆಗೈತೆ ನೋಡೋಣ. ಈಗ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ? 50,000 ಐತೆ ಅಂದ್ರೆ ಇಲ್ಲಿ 45,000 ಕೊಟ್ಟಿದ್ದಾರೆ. ಬಿಲ್ಡಿಂಗ್ ವ್ಯಾಲ್ಯೂ ಕಡಿಮೆ ಆಗೈತಿ. ಕಡಿಮೆ ಆಗೈತೆ ಅಂದ್ರೆ ಅಸೆಟ್ಸ ಈ ಕಡೆ ತೊಗೋಬೇಕು, ಡೆಬಿಟ್ ಸೈಡ್. ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ? 50,000 ಪೆಲ ಇತ್ತು. ಅದೇ ರೀತಿಯಾಗಿ ಡಿಕ್ರೀಸ್ ಆಗೈತಿ. ಎಷ್ಟು? 45,000 ಆಗೈತಿ. ಡಿಫ್ರೆನ್ಸ್ ಅಮೌಂಟ ರಿವ್ಯಾಲ್ಯೂಷನ್ ಅಕೌಂಟ್ದಾಗ ಬಿಡಬೇಕು. 5,000 ಕಡಿಮೆ ಆಗೈತಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪಿ ಡಿ ಡಿ ಇಸ್ ಇನ್ಕ್ರೀಸ್ ಟು 3,500. ಪಿ ಡಿ ಡಿ ಇನ್ಕ್ರೀಸ್ ಆಯ್ತು ಈ ಸೈಡ್ ತಗೋದ, ಡಿಕ್ರೀಸ್ ಆಯ್ತು ಅಂದ್ರೆ ರೈಟ್ ಸೈಡ್ ತಗೋದ. ಈಗ ಏನಾಗೈತೆ ಅಂದ್ರೆ ಇನ್ಕ್ರೀಸ್ ಆಗೈತಿ. ಟು ಪಿ ಡಿ ಡಿ ಎಷ್ಟಪ್ಪ ಅಂದ್ರೆ ಎಷ್ಟು ತೊಗೋಬೇಕೀಗ? ಇಲ್ಲಿ ಪಿ ಡಿ ಡಿ ಎಷ್ಟೈತಿ? 2,000 ಐತಿ. ಇಲ್ಲಿ 3,500 ಆಗೈತಿ. ಇನ್ಕ್ರೀಸ್ ಆಗೈತಿ 1,500. ಅಂದರೆ ಈಗ ಬೆಲ್ಲ ಎಷ್ಟಿತ್ತು? 3,500 ಮೈನಸ್ ಎಷ್ಟಾಗೈತಿ? 3,500 ಐತಿ. ಇನ್ಕ್ರೀಸ್ ಐತಿ. ಬೆಲ್ಲ ಎಷ್ಟಿತ್ತು? 2,000. ಡಿಫ್ರೆನ್ಸ್ ಅಮೌಂಟ್ ಎಷ್ಟ? 1,500. ಇಲ್ಲಾದರೂ ಪಿ ಡಿ ಡಿ ಇಸ್ ಇನ್ಕ್ರೀಸ್ಡ್ ಬಾಯ್ ಅಂತ ಕೊಟ್ಟರೆ ಡೈರೆಕ್ಟ್ ಅಮೌಂಟ್ ಇಲ್ಲೇ ತಗೋದು. ಬಾಯ್ 3,100 1,500 ಕೊಟ್ಟಂದ್ರೆ ಡೈರೆಕ್ಟ್ ಅಮೌಂಟ್ ಇಲ್ಲೇ ತಗೋದ. 2 ಇತ್ತಂದ್ರೆ ಲೆಸ್ ಮಾಡಿ ತಗೋದ ಇದ್ರೊಳಗೆ ಪಿ ಡಿ ಡಿ ಒಳಗೆ. ಇಲ್ಲಾಂದ್ರೆ ಬಾಯ್ ಇತ್ತಂದ್ರೆ ಡೈರೆಕ್ಟ್ ಅಮೌಂಟ್ ತಗೋದ. ಅದೇ ರೀತಿ ಈಗ ಇಚ್ಚಿಕೆ ಐಟಮ್ ಎಲ್ಲ ಮುಗಿದು. ಈಗ ಮತ್ತೇನು ಹೇಳಿದಾರೆ ಅಂದರೆ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂದರೆ ಪ್ರಿಪೇಯ್ಡ್ ಅಂದರೆ ಈ ಸೈಡ್ ತೊಗೋಬೇಕು. ಪ್ರಿಪೇಯ್ಡ್ ಇನ್ಶೂರೆನ್ಸ್ ಎಟ್ ಕೊಟ್ಟಿದ್ದಾರೆ? ಇನ್ಶೂರೆನ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 2,000 ಕೊಟ್ಟಿದ್ದಾರೆ. 2,000 ಟೋಟಲ್ ಮಾಡ್ಕೊರಿ. ಈಗ ಎಷ್ಟಾಯ್ತು ಅಂದ್ರೆ ಕ್ರೆಡಿಟ್ ಸೈಡ್ ಹೆಚ್ಚಾಯ್ತೇನ ಡೆಬಿಟ್ ಸೈಡ್ ಹೆಚ್ಚಾಯ್ತು ನೋಡೋಣ. ಈಗ DR CR ಡೆಬಿಟ್ ಕ್ರೆಡಿಟ್. ಡೆಬಿಟ್ ಸೈಡ್ ಹೆಚ್ಚಾಯ್ತು, ಕ್ರೆಡಿಟ್ ಸೈಡ್ ಹೆಚ್ಚಾಯ್ತು, ಡೆಬಿಟ್ ಸೈಡ್ ಹೆಚ್ಚಾಯ್ತು. 2,500 ಪ್ಲಸ್ 5,000 ಪ್ಲಸ್ 1,500 ಎಷ್ಟಾಯ್ತಪ್ಪ ಅಂದ್ರೆ 9,000. ಈ ಸೈಡು 9,000 ಬರ್ಕೋದ. ಅದೇ ರೀತಿಯಾಗಿ 9,000 ಒಳಗೆ 2,000 ತೆಗೆದ್ರೆ ಎಷ್ಟ? 7,000 ಅಪ್ಪ ಏನಂದ್ರೆ ಅದ 7,000 ಆಯ್ತು. ಲೆಸ್ ಮಾಡಿ ಇಲ್ಲಿ 7,000 ಅಂತ ಇಡ್ರಿ. 7,000 ಬೇಕಾದ್ರೆ ಇದು ಇಲ್ಲಿ ಬರ್ಕೋರಿ. ಇಲ್ಲಿ ಮತ್ತೆ ಅವ್ರ ಐಟಮ್ ಇದನ್ನ ಕೂಡಿಸಿ ಇಲ್ಲಿ ಇಟ್ಕೋದ. 9,000 2,000 ತೆಗೆದ್ರೆ 7,000. ಇಲ್ಲೇನು ಬರ್ತೈತಿನ ಬಾಯ್ ಲಾಸ್ ಆದಂಗೆ ಆಯ್ತದೆ. ಪ್ರಾಫಿಟ್ ಐತಂದ್ರೆ ಈ ಸೈಡ್ ಬರ್ತೈತಿ, ಲಾಸ್ ಆಯ್ತಂದ್ರೆ ಈ ಸೈಡ್ ಬರ್ತೈತಿ. ಬಾಯ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಾಗಿ ಇಲ್ಲಿ ಕೊಟ್ಟಿದ್ದಾರೆ 3:2 ಏನು ಕೊಟ್ಟಿದ್ದಾನು. ಇದೇ ಪ್ರಕಾರ ಹಂಚಿಕೆ ಮಾಡಬೇಕು. ಈಗ ಯಾವ ಪಾರ್ಟ್ನರ್ ಅಂದ್ರೆ ಸಚಿನ ದ್ರಾವಿಡ. ಸಚಿನ ದ್ರಾವಿಡ್. ಸಚಿನ್ದು ಎಷ್ಟಪ್ಪ ಅಂದ್ರೆ 3%. 3:2 ಐತಿ. 3 + 2 ಅಂದ್ರೆ 5 ಆದೈತಿ. 3:5 2:5 ಎಷ್ಟು ಅಮೌಂಟ್ ಐತಿಪ್ಪ ಅಂದ್ರೆ 7,000 ಇದು ತೆಳಗೆ ಬರ್ಕೊಂಡು ಇಲ್ಲಿ ಮ್ಯಾಗ ಪ್ರಾಬ್ಲಮ್ ಐತಿ.
7,000 ಇಂಟು 3/5 ಹೆಂಗೆ 5 ಬರ್ತಂದ್ರೆ 3 + 2 5 ಆಗ್ತೈತಿ. ಇಲ್ಲಿ ಪೆಲ ಯಾರು ಕೊಟ್ಟಿದ್ದಾರೋ ಸಚಿನ್ 3/5. ಅದೇ ರೀತಿಯಾಗಿ ಇದು ಸೇಮ್ 7,000 ಇಂಟು ದ್ರಾವಿಡ್ ಎಷ್ಟು ಕೊಟ್ಟಾರೋ 2/5 ಎಷ್ಟು ಬರುತ್ತೆ ಅಮೌಂಟ್ ಅನ್ನೋ ನೋಡೋಣ. ಈಗ 7,000 ಇಂಟು 3/5 4,200. ಅದೇ ರೀತಿ 7,000 ದ್ರಾವಿಡ್ ಎಷ್ಟಪ್ಪ ಅಂದ್ರೆ 7,000 ಇಂಟು 2/5 ಎಷ್ಟಾಯ್ತು ಅಂದ್ರೆ 2,800. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. ಈಗ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡ್ಸೋನು. ಈಗ ಫಾರ್ಮೆಟ್ ಬರ್ಕೊಂಡೀನಿ. ಪರ್ಟಿಕ್ಯುಲರ್ಸ್ ಸಚಿನ ದ್ರಾವಿಡ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ಹೆಂಗೆ ಬಿಡ್ಸೋಂದ್ರೆ ಫಸ್ಟ್ ಯಾವ್ದು ಐಟಮ್ ಬರ್ತೈತೆ ಅಂದ್ರೆ ನೋಡ್ರಿ. ಈಗ ಫಸ್ಟ್ ಯಾವ್ದು ಬರ್ತೈತಪ್ಪ ಅಂದ್ರೆ ಇದನ್ನ ತೊಗೋಬೇಕು. ಈಗ ಫಸ್ಟ್ ಯಾವ್ದು ತೊಗೋಬೇಕಂದ್ರೆ ಫಸ್ಟ್ ಟು ಬೈ ಬ್ಯಾಲೆನ್ಸ್ ಬ್ರೌಡೌನ್ ಅಂತ ತೊಗೋಬೇಕು. ಇದ್ರಾಗ ಬ್ರೌಡೌನ್ ಒಳಗೆ ಯಾವ್ದು ಅಮೌಂಟ್ ಅಂದ್ರೆ ಕ್ಯಾಪಿಟಲ್ ಅಮೌಂಟ್ ತೊಗೋಬೇಕು. ಕ್ಯಾಪಿಟಲ್ ಯಾವಪ್ಪ ಅಂದ್ರೆ ಈಗ ಸಚಿನ್ ಎಷ್ಟು ಕ್ಯಾಪಿಟಲ್ ಕೊಟ್ಟಿದ್ದಾರೆ ಇಲ್ಲಿ 50,000, ದ್ರಾವಿಡ್ 50,000 ತೊಗೋಬೇಕು. ಈಗ ಸಚಿನ್ದು 50,000, ಅದೇ ರೀತಿಯಾಗಿ ದ್ರಾವಿಡ್ ಕೂಡ 50,000. ಅದೇ ರೀತಿ ಈಗ ನೆಕ್ಸ್ಟ್ ಈಗ ಮತ್ತು ಬಾಯ್ ಇದಾಯಿತು. ಸೆಕೆಂಡ್ ಒನ್ ಬಾಯ್ ರಿಸರ್ವ್ ಫಂಡ್ ಅಂತ ಕೊಟ್ಟಿರ್ತಾರೆ ನೋಡಿ. ಸೆಕೆಂಡ್ ರಿಸರ್ವ್ ಫಂಡ್ ಅಂತ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ 3,000 ಕೊಟ್ಟಿದ್ದಾರೆ. ಈಗ 3,000 ಕೊಟ್ಟಿದ್ದಾರೆ. ಈಗ ದ್ರಾವಿಡ ಅಂದ್ರೆ ಅವ್ರು ಎಷ್ಟು ರೇಷಿಯೋ ಇರತ್ತಲ್ಲ ಅದ್ರ ಮ್ಯಾಗ 3:2 ಐತಲ್ಲ 3:2 ಅಂದರೆ 3/5 2/5. ಈಗ ಎಷ್ಟಾಯ್ತು ಅಂದ್ರೆ 3,000 ಇಂಟು ಸಚಿನ್ದು ಎಷ್ಟಾಯ್ತು ಅಂದ್ರೆ 3/5 ಎಷ್ಟಾಯ್ತು ಅಂದ್ರೆ 1,800. ಅದೇ ರೀತಿಯಾಗಿ ಈಗ ದ್ರಾವಿಡ್ದು ಎಷ್ಟಾಯ್ತು ಅಂದ್ರೆ 3,000 ಇಂಟು 2/5 1,200 ಆಯ್ತು. ಅದೇ ರೀತಿ ಈಗ ನೆಕ್ಸ್ಟ್ ಯಾವಪ್ಪ ಅಂದ್ರೆ ತಡ 2 ಅಂದರೆ ಇದು. ಈಗ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಯ್ತು ಅಂದ್ರೆ ಈ ಸೈಡ್ ತಗೋದ, ಪ್ರಾಫಿಟ್ ಆಯ್ತು ಈ ಸೈಡ್ ತಗೋದಲ್ಲ. ಲಾಸ್ ಐತಿದ ಲಾಸ್ ಟ್ರಾನ್ಸ್ಫರ್ ಲಾಸ್ ಎಷ್ಟೈತಿ 5,000 ಕಡೆ. ಇದು ಸೇಮ್ 5,000 ಇಂಟು ಇಲ್ಲಿ ರೇಷಿಯೋ ನೋಡು 5,000 ಇಂಟು 3/5 ಇಂಟು 3/5 ಅಂದರೆ ಎಷ್ಟಾಯ್ತು 3,000. ಅದೇ ರೀತಿಯಾಗಿ ನೆಕ್ಸ್ಟ್ 5,000 ಇಂಟು 2/5 ಎಷ್ಟಾಯ್ತು ಅಂದರೆ 2,000 ಸೇಮ್ ಇದು. ಅದೇ ರೀತಿಯಾಗಿ ಈಗ 2 ಏನು ಬರುತ್ತೆ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಸ್ಟ್ ಪೇಲ ಅಂದ್ರೆ ರಿವ್ಯಾಲ್ಯೂಯೇಷನ್ದಾಗ ಎಷ್ಟು ಕೊಟ್ಟಿದ್ದಾರೆ ಸಚಿನ್ದು ಎಷ್ಟು 4,200. ಇಲ್ಲಿ ರೇಷಿಯೋ ಮ್ಯಾಗ ಹಂಚಿಕೆ ಮಾಡಿದರು. ದ್ರಾವಿಡ 2,800. ಈಗ ಡೈರೆಕ್ಟ್ ಬರ್ಕೊಂಡು ಬಿಡ್ದ 4,200 ಆ್ಯಂಡ್ 2,800 4,200 2,800 ಅಂತ. ನೆಕ್ಸ್ಟ್ ಬಾಯ್ ಯಾವ್ದು ಬರ್ತೈತೆ ಅಂದ್ರೆ ಈಗ ಬಾಯ್ ಅಶ್ವಿನ್. ಈಗ ನೀವು ಪಾರ್ಟ್ನರ್ ಅದನ್ನಲ್ಲ ಅವನ್ನ ಗುಡ್ವಿಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾರ್ದಾರಪ್ಪ ಅಂದ್ರೆ ನೀವು ಪಾರ್ಟ್ನರ ಅಶ್ವಿನ್ ಅಂತದ ನೋಡು. ಅಶ್ವಿನ್ ಕ್ಯಾಪಿಟಲ್ ಅಕೌಂಟ್ ಗುಡ್ವಿಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಬೇಕು.
ಗುಡ್ ವಿಲ್ ಅಮೌಂಟ್ ಎಷ್ಟೈತೆ ಅಂದ್ರೆ 18,000 ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗುಡ್ ವಿಲ್ 18,000 ಅಂತ ಕೊಟ್ಟಿದ್ದಾರೆ. 18,000 ಇದು ರೇಷಿಯೋ ಮ್ಯಾಗ ಹಂಚಿಕೆ ಮಾಡಬೇಕು. 18,000 ಇಂಟು ಗುಡ್ ವಿಲ್ ಹೊಸದಾಗಿ ತೊಗೊಂಬಂದಲ್ಲ ಅದ ಓಲ್ಡ್ ಪಾರ್ಟ್ನರ್ಗೆ ಹಂಚಿಕೆ ಮಾಡ್ಬೇಕು, ಸಚಿನ್ಗೆ ಮತ್ತು ದ್ರಾವಿಡ್ಗೆ. 18,000 ಇಂಟು ಇಲ್ಲೇಸ್ ನಾವು ರೇಷಿಯೋ 3/5 ಎಷ್ಟಾಯ್ತು ಅಂದ್ರೆ 10,800. ಸಚಿನ್ದು ಎಷ್ಟು ಬರಲ್ಲ ಅಂದ್ರೆ 10,800 ಗುಡ್ ವಿಲ್ ಬರ್ತೈತಿ. ಅದೇ ರೀತಿಯಾಗಿ ಇವಂದು ಎಷ್ಟು ದ್ರಾವಿಡ್ದು ಎಷ್ಟು ಬರ್ತೈತಪ್ಪ ಅಂದ್ರೆ 18,000 ಇಂಟು 2/5 ಎಷ್ಟಾಯ್ತು ಅಂದ್ರೆ 7,200 ಆಯ್ತಾ. ನೆಕ್ಸ್ಟ್ ಇನ್ನು ಈಗೆಲ್ಲ ಐಟಮ್ ಮುಗಿದು ಈಗ ಏನು ಮಾಡ್ಬೇಕಂದ್ರೆ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಯಾವ ಸೈಡ್ ಹೆಚ್ಚೈತಿ ನೋಡು. ಈಗ ಟೋಟಲ್ ಯಾವ ಸೈಡ್ ಹೆಚ್ಚಾಯ್ತಪ್ಪ ಅಂದ್ರೆ ಕ್ರೆಡಿಟ್ ಸೈಡ್ ಆ್ಯಂಡ್ ಡೆಬಿಟ್ ಸೈಡ್ ಹೆಚ್ಚಂಗಲ್ಲ, ಕ್ರೆಡಿಟ್ ಸೈಡ್ ಹೆಚ್ಚಾಯ್ತು. ಫಸ್ಟ್ ಆಫ್ ಆಲ್ ಈಗ ಸಚಿನ್ದ ಟೋಟಲ್ ಮಾಡೋಣ. 50,000 ಪ್ಲಸ್ 1,800 ಪ್ಲಸ್ 10,800 ಎಷ್ಟಾಯಿತು 62,600. ಅದೇ ರೀತಿಗೆ ದ್ರಾವಿಡ್ 50,000 ಪ್ಲಸ್ 1,200 ಪ್ಲಸ್ 7,200 ಎಷ್ಟಾಯ್ತು ಅಂದರೆ 58,400. 58,400 ಆಯ್ತು. ಈಗ ಅದೇ ರೀತಿಯಾಗಿ ಈ ಸೈಡು ಅದೇ ರೀತಿಯಾಗಿ ಬರ್ಕೋರಿ. 62,600 58,400 ಇಲ್ಲಿ ಎಷ್ಟಾಯ್ತು ಟೋಟಲ್ ಎಷ್ಟು ಮಾಡಿ ನೋಡ್ರಿ. ಎಷ್ಟಾಯ್ತು ಅಂದರೆ ಸಚಿನ್ದ 3,000 ಪ್ಲಸ್ 4,200 ಎಷ್ಟಾಯಿತು 7,200 ಆಯಿತು. ಅದೇ ರೀತಿಯಾಗಿ ದ್ರಾವಿಡ್ ಕೂಡ ನೋಡಿರಿ 2,000 ಪ್ಲಸ್ 2,800 ಎಷ್ಟಾಯ್ತು 4,800 ಆಯಿತು. ಅದೇ ರೀತಿ ಈಗ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲಿ ಏನು ಬರ್ಬೇಕಂದ್ರೆ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದ್ರೊಳಗಿನ್ನ ಲೆಸ್ ಮಾಡಿಡ್ಬೇಕು. ಈಗ 62,600 ಸಚಿನ್ದೀಗ 62,600 ಮೈನಸ್ 7,200 ಎಷ್ಟಾಯ್ತಪ್ಪ ಅಂದರೆ 55,400. ಇದನ್ನ ಬ್ಯಾಲೆನ್ಸ್ ಹಿಡಿದ ಅಮೌಂಟ ಅವ್ರ ಕ್ಯಾಪಿಟಲ್ ಅಂತ ತಗೋಬೇಕು. ಈಗ ದ್ರಾವಿಡ್ದು ಎಷ್ಟು ಆಯ್ತು ಅಂದರೆ 58,400 ಮೈನಸ್ 4,800 ಎಷ್ಟಾಯ್ತು ಅಂದ್ರೆ 53,600 ಆಯಿತು. ಅದೇ ರೀತಿಯಾಗಿ ಈಗ ಇದೆಲ್ಲ ಮುಗೀತು. ಈಗ ನೆಕ್ಸ್ಟ್ ನೋಡ್ಬೇಕಂದ್ರೆ ಈಗ ಮುಗಿತಿನ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಆಫ್ ಆಲ್ ಇಲ್ಲಿ ಬ್ಯಾಲೆನ್ಸ್ ಬ್ರೌಡೌನ್ ಇದು ಫಸ್ಟ್ ತಗೋದ ಐಟಮ. ಅದ ನಂತರ ಸೆಕೆಂಡ್ ಒಂದು ಯಾವಪ್ಪ ಅಂದ್ರೆ ಬೈ ರಿಸರ್ವ್ ಫಂಡ್ ಕೊಟ್ಟಿದ್ರೆ ರಿಸರ್ವ್ ಫಂಡ್ ತಗೋದ. ಅದಾದ್ಬೇಕು ನೆಕ್ಸ್ಟ್ ಥರ್ಡ್ ಅಂದ್ರೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿರಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಥರ್ಡ್ ತಗೋದ. ಆದ ನಂತರ ರಿಯಲೈಸೇಷನ್ ಅಕೌಂಟ್ 4 ನಂಬರ್ ತಗೋದ. ಆದ ನಂಬರ ಇದು ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಮಾಡೋದ. ಹೊಸ ಪಾರ್ಟ್ನರ್ ಇರ್ತಾನಲ್ಲ ಅವ್ರದ ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಮಾಡೋದ. ಇದಷ್ಟು ನೆನ್ಬಿಟ್ಕೊಂಡು ನೀವು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಫಸ್ಟ್ ಏನು ಬರ್ತೈತಿ ಬ್ಯಾಲೆನ್ಸ್ ಬ್ರೌಡ್ ಡೌನ್ ಕ್ಯಾಪಿಟಲ್. ಸಚಿನ್ ಮತ್ತು ದ್ರಾವಿಡ್ ಎಷ್ಟು ಕ್ಯಾಪಿಟಲ್ ಇರ್ತದೆ ಅಮೌಂಟ್ ಹೊಡೆದ. ರಿಸರ್ವ್ ಫಂಡ್ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ರಿಸರ್ವ್ ಫಂಡ್ ರೇಷಿಯೋ ಮ್ಯಾಗ ಹಂಚಿಕೆ ಮಾಡೋದು. ಅದೇ ರೀತಿಯಾಗಿ ಥರ್ಡ್ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿರಂತ ತಗೋದ. ಇಲ್ಲಾಂದ್ರೆ ಇಲ್ಲ. ಲಾಸ್ ಇತ್ತಂದ್ರೆ ಈ ಸೈಡ್ ತಗೋದ, ಪ್ರಾಫಿಟ್ ಇತ್ತಂದ್ರೆ ಕ್ರೆಡಿಟ್ ಸೈಡ್ ತಗೋದ. ಅದೇ ರಿವ್ಯಾಲ್ಯೂಯೇಷನ್ ಅಕೌಂಟು ಹಂಗೆ ಲಾಸ್ ಇತ್ತಂದ್ರೆ ಈ ಸೈಡ್ ತಗೋದ, ಪ್ರಾಫಿಟ್ ಇತ್ತಂದ್ರೆ ಈ ಸೈಡ್ ತಗೋದ. ಇದು ಅಪೋಸಿಟ್ ತಗೋದು ನಾವು. ರಿಯಲೈಸೇಷನ್ ಅಕೌಂಟ್ ಈ ಸೈಡ್ ಇತ್ತಂದ್ರೆ ಈ ಸೈಡ್ ತಗೋದ, ಕ್ರೆಡಿಟ್ ಸೈಡ್ ಇತ್ತಂದ್ರೆ ಡೆಬಿಟ್ ಸೈಡ್ ತಗೋದ, ಡೆಬಿಟ್ ಸೈಡ್ ಇತ್ತಂದ್ರೆ ಕ್ರೆಡಿಟ್ ಸೈಡ್ ತಗೋದ. ಇಷ್ಟ ತಿಳ್ಕೊರಿ ನೀವು. ಈಗ ನೆಕ್ಸ್ಟ್ ಏನು ನೋಡೋದಪ್ಪ ಅಂದ್ರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಈಗ ನೋಡಿ ಈಗ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಹೆಂಗೆ ಬರುತ್ತೆ ಅಂದರೆ ಈಗ ಫಸ್ಟ್ ಆಫ್ ಆಲ್ ಏನು ಬರ್ತೈತೆ ಅಂದರೆ ಫಾರ್ಮೆಟ್ದಾಗ ಕೂಡ ಹೇಳಿದ್ದೀನಿ ಹೆಂಗೆ ಬರುತ್ತಪ್ಪ ಅಂದ್ರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಅಂದರೆ ಯಾವ್ಯಾವ ಬರ್ತಾರೋ ಸಚಿನ್ ಮತ್ತು ದ್ರಾವಿಡ್. ಸಚಿನ್ ಕ್ಯಾಪಿಟಲ್ ಅಕೌಂಟ್ ಟು ದ್ರಾವಿಡ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಕೊಂಡ್ರಿ. ಅದೇ ರೀತಿಯಾಗಿ ದ್ರಾವಿಡ್ ಕ್ಯಾಪಿಟಲ್ ಅಕೌಂಟ್ ಅಂತ ಇಲ್ಲಿ ಯಾವ ಅಮೌಂಟ್ ತಗೋದಂದ್ರೆ ಇಲ್ಲಿ ಗುಡ್ ವಿಲ್ಗೆ ಏನು ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ ನೋಡಿ. ಇಲ್ಲಿ
ಯಾವುದಪ್ಪ ಅಂದ್ರೆ ಇಲ್ಲಿ 10,800. ಅದೇ ರೀತಿಯಾಗಿ ಇಲ್ಲಿ 7,200. ಇಲ್ಲಿ ಏನು ಹಂಚಿಕೆ ಮಾಡಿರ್ತಾನೋ ಸಚಿನ ದ್ರಾವಿಡ್ ಅಂತ ಅಮೌಂಟ ಇದನ್ನ ಅಮೌಂಟ್ ತಗೋದ 10,800, 7,200. 10,800, 7,200. ಅದೇ ರೀತಿಯಾಗಿ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತೈತಿ. ಬೈ ಬ್ಯಾಂಕ್ ಅಕೌಂಟ್ ಬರ್ತೈತಿ. ಬ್ಯಾಂಕ್ ಅಕೌಂಟ್ ಒಳಗೆ ಯಾವ್ದು ಬರ್ತೈತಪ್ಪ ಅಂದ್ರೆ ಫಸ್ಟ್ ಒಂದು ಕ್ಯಾಪಿಟಲ್ ಗುಡ್ವಿಲ್. ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಯಾರದಪ್ಪ ಅಂದ್ರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಎಷ್ಟೈತಿ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ 40,000 ಪ್ಲಸ್ ಗುಡ್ವಿಲ್ 18,000. ಟೋಟಲ್ ಆಗಿ ಎಷ್ಟಾಯ್ತು ಅಂದರೆ 58,000 ಆಯಿತು. ಈಗ 58,000 ಇಷ್ಟಾದರೆ ಐಟಮ್ ಮುಗಿದು 58,000 ತೆಳಗಡೆ ತೊಗೊಳ್ಳಿ. ಇದೇ ಸೈಡ್ ಹೆಚ್ಚಾಯ್ತು 58,000. ಈ ಟೋಟಲ್ ಮಾಡಿದ್ರೆ ಎಷ್ಟಾಯ್ತಪ್ಪ ಅಂದ್ರೆ 10,800 ಪ್ಲಸ್ 7,200 ಎಷ್ಟಾಯ್ತು ಅಂದರೆ 18,000 ಲೆಸ್ ಮಾಡಿದ್ರೆ ಎಷ್ಟಾಯ್ತು 18,000 ಮೈನಸ್ 58,000 ಮಾಡಿದ್ರೆ 40,000 ಬರುತ್ತೆ. 14,000 ಬರುತ್ತೆ. 40,000 ಆಯಿತು. 40,000 ಆಯ್ತು. ಈಗ 40,000 ಏನಂತದ 58,000 ಒಳಗೆ 18,000 ತೆಗೆದ್ರೆ 40,000 ಟು ಏನಂತ ಬರಬೇಕು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಇದು ಹೊಸದಾಗಿ ಕ್ಯಾಪಿಟಲ್ ಬಂದಂಥ ಒಂದು ಕ್ಯಾಪಿಟಲ್ ಅಂದಂಗೆ ಆಯ್ತದೆ. ಅಶ್ವಿನ್ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ತಗೋಬೇಕು. ಕ್ಯಾಪಿಟಲ್ ಎಷ್ಟು 40,000 ಪ್ಲಸ್ ಗುಡ್ವಿಲ್ 18,000 ಐತಿ. ಅದನ್ನ ಟೋಟಲ್ ಮಾಡಿ 58,000. ಇಲ್ಲಿ ಓಲ್ಡ್ ಪಾರ್ಟ್ನರ್ ಇರ್ತಾರಲ್ಲ ಅವ್ರ ಹೆಸರು ಬರ್ಕೋಬೇಕು, ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಕೋಬೇಕು. ಅದ ನಂತರ ಇಲ್ಲಿ ಏನು ಪ್ರಾಬ್ಲಮ್ದಲ್ಲಿ ಇರ್ತೈತಿಲ್ಲ ಯಾವುದಂದ್ರೆ ಬೈ ಅಶ್ವಿನ್ ಕ್ಯಾಪಿಟಲ್ ಅಕೌಂಟ್ ಅಂತ ಇರೋದು ನೋಡಿ. ಇದು ಅಮೌಂಟ್ ಏನು ಡಿಸ್ಟ್ರಿಬ್ಯೂಷನ್ ಗುಡ್ವಿಲ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಲ್ಲ ಅದು ಅಮೌಂಟನ್ನು ಗುಡ್ವಿಲ್ ಅಮೌಂಟನ್ನು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಅವ್ರ ಸ್ಪೆಷಲ್ ಹೆಸರು ಬರ್ದ ಅಮೌಂಟ್ ಬರ್ದ ಇಲ್ಲಿ ತಗೋಗ ಟೋಟಲ್ ಮಾಡಿ ಹಿಡ್ದ ಅಂತ. ಇದು ಅಮೌಂಟ ಟೋಟಲ್ ಮಾಡಿ 58,000 18,000 ತೆಗೆದ್ರೆ 40,000 ಬರ್ತೈತಿ. ಆಯ್ತು. ಈಗ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯಿತು. ಈಗ ಲಾಸ್ಟ್ ಒನ್ನ ಬ್ಯಾಲೆನ್ಸ್ ಶೀಟ್ ಬಿಡ್ಸೋನು. ಬ್ಯಾಲೆನ್ಸ್ ಶೀಟ್ದಾಗ ಏನೇನು ಬರ್ತಾವಪ್ಪ ಐಟಮ್ಸ್ ಅಂದ್ರೆ ಈ ಬ್ಯಾಲೆನ್ಸ್ ಶೀಟ್ ನೋಡೋಣ. ಬ್ಯಾಲೆನ್ಸ್ ಶೀಟ್ ಫಸ್ಟ್ ಅಲ್ಲ ಕ್ರೆಡಿಟರ್ಸ್ ಅಂತ ಬರ್ಕೋದ. ಕ್ರೆಡಿಟರ್ಸ್ ಸೆಟ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಬ್ಯಾಲೆನ್ಸ್ ಶೀಟ್ ನೋಡಿದ ಬ್ಯಾಲೆನ್ಸ್ ಶೀಟ್ ಒಳಗೆ ಏನೇನು ಇರ್ತಾವೆ ಸೇಮ್ ಎಲ್ಲ ಬರ್ಕೋದ. ಕ್ರೆಡಿಟರ್ಸ್ ಸೆಟ್ ಕೊಟ್ಟಿದೆ 18,000. ಕ್ರೆಡಿಟರ್ಸ್ 18,000 ಅಂತ ಬರ್ಕೊಂಡೀನಿ. ಈಗ ನೆಕ್ಸ್ಟ್ ಹಂಗೆ ಕೊಡ್ತಾರೆ ಬಿಲ್ಸ್ ಪೇಬಲ್ 12,000 ಕೊಟ್ಟಿದಾರಲ್ಲ. ಬಿಲ್ಸ್ ಪೇಬಲ್ 12,000 ತೊಗೊಂಡೈತಿ. ಅದೇ ರೀತಿಯಾಗಿ ರಿಸರ್ವ್ ಫಂಡ್ ಅಂತೂ ಎತ್ತರ ತೊಗೊಂಡೈತೆ ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತೊಗೊಂಡೈತಿ. ಅದೇ ರೀತಿಯಾಗಿ ಇದಂತೂ 3 ಐಟಮ್ ಹೋಗೋದು. ಈಗ ಕ್ಯಾಪಿಟಲ್ ಅಂತ ಬರ್ಕೋದ. ಕ್ಯಾಪಿಟಲ್ ಒಳಗೆ 3 ಮಂದಿ ಕ್ಯಾಪಿಟಲ್ ಹೆಸರು ಬರ್ಕೋದ. ಪೆಲ್ಲ ಫಸ್ಟ್ ಓಲ್ಡ್ ಪಾರ್ಟ್ನರ್ ಯಾರಪ್ಪ ಅಂದ್ರೆ ಸಚಿನ ದ್ರಾವಿಡ ಆಯಿತು. ಹೊಸದಾಗಿ ಸೇರ್ಕೊಂಡಂಥ ಪಾರ್ಟ್ನರ್ ಹೆಸರು ಅಶ್ವಿನ. 3 ಮಂದಿ ಕ್ಯಾಪಿಟಲ್ ಹೆಸರು ಬರ್ಕೊಂಡು ಅವರ ಕ್ಯಾಪಿಟಲ್ ಎಲ್ಲಿ ಐತಪ್ಪ ಅಂದ್ರೆ ಈಗ ನಾವು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಿಡಿಸಿದಲ್ಲ ಇಲ್ಲಿ ಕಟ್ಟಿದಾರೆ. ಕ್ಯಾರಿ ಡೌನ್ ಅಮೌಂಟ್ ಏನಿಲ್ಲ ಇಲ್ಲಿ ಲಾಸ್ಟ್ ಟೈಮ್ ಬೈ ಬ್ಯಾಲೆನ್ಸ್ ಬ್ರೌಡ್ ಡೌನ್ ಅಂತ ಬಿಡಬೇಕು. ಬ್ಯಾಲೆನ್ಸ್ ಬ್ರೌಡ್ ಡೌನ್ ಎಷ್ಟು ಅಮೌಂಟ 55,400 53,600 ಇದನ್ನ ಬರೆದಿಲ್ಲ ಏನೇ ಮಿಸ್ಟೇಕ್ ಐತಿ ಸಾರಿ. ಈಗ ನೆಕ್ಸ್ಟ್ ಇಲ್ಲಿ ಬರ್ಕೋಬೇಕದನ್ನ ಎಷ್ಟು ಅಂದ್ರೆ 55,400 ಸಚಿನ್ದ ಎಷ್ಟು 55,400. ಅದೇ ರೀತಿಯಾಗಿ ದ್ರಾವಿಡದ 53,600. ಅದೇ ರೀತಿಗೆ ಅಶ್ವಿನ್ದಂತೂ ಇಲ್ಲಿ ಬಿಡಿಸೈತೆ ನೋಡ. ಅಶ್ವಿನ್ದ ಕ್ಯಾಡೌನ 40,000. ಅಶ್ವಿನ್ದ 40,000 ಅಂತ ಕ್ಯಾಪಿಟಲ್ ಐತಿ. ಅದೇ ರೀತಿಗೆ ಡೆಬಿಟ್ ಸೈಡ್ ಆಯಿತು. ಈಗ ಲಯಬಿಲಿಟಿ ಸೈಡ್ ಆಯಿತು. ಈಗ ಅಸೆಟ್ ಸೈಡ್ ನೋಡೋಣ. ಅಸೆಟ್ ಸೈಡ್ ಯಾವ ಐಟಮ್ ಬರ್ತಾವಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅಸೆಟ್ಸ್ ಕ್ಯಾಶ್ ಇನ್ ಹ್ಯಾಂಡ್. ಫಸ್ಟ್ ಈಗ ಬ್ಯಾಲೆನ್ಸ್ ಇರೋದು ಏನೇನು ಕೊಡ್ತಾರೆ ಅದನ್ನ ನೋಡ್ಕೊತೀವಿ. ಮೊದಲು ಏನು ಕೊಟ್ಟಿದ್ದಾರೆ ಕ್ಯಾಶ್ ಇನ್ ಹ್ಯಾಂಡ್ ಬರ್ಕೊಂಡು ಕ್ಯಾಶ್ ಇನ್ ಹ್ಯಾಂಡ್ ಫಸ್ಟ್ ಏನು ಬರ್ತದೆ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಷ್ಟು ಕೊಟ್ಟು ಕ್ಯಾಶ್ ಇರ್ತೈತಿ 2,000 ಪ್ಲಸ್ ಇಲ್ಲಿಗೆ ಕ್ಯಾಶ್ ಮೊದಲ ಕ್ಯಾಶ್ ತಗೋದ ಪ್ಲಸ್ ಏನೇನು ಮಾಡ್ಕೋಬೇಕಂದ್ರೆ ಕ್ಯಾಶ ಪ್ಲಸ್ ಮತ್ತು ಅವ್ನು ಹೊಸದಾಗಿ ಬಂದಿರ್ತಾನಲ್ಲ ಹೊಸದಾಗಿ ಬಂದಂಥ ಪಾರ್ಟ್ನರ್ ಅಶ್ವಿನ್ ಕ್ಯಾಪಿಟಲ ಪ್ಲಸ್ ಗುಡ್ವಿಲ್ ಅವಂದ
ಅವಂದ ಗುಡ್ವಿಲ್ಲ ಒಂದು 2000 ಕ್ಯಾಶ್ ಆಯ್ತು ಪ್ಲೇನ ಅಶ್ವಿನ್ ಕ್ಯಾಪಿಟಲ್ ಅಟ್ಟ 40,000 ಇಲ್ಲಿ ಐತೆ ನೋಡಿ ಅಶ್ವಿನ್ ಕ್ಯಾಪಿಟಲ್ 40,000 ಅದೇ ರೀತಿಯಾಗಿ ಗುಡ್ವಿಲ್ಲ 18,000 ಪ್ಲಸ್ 18,000 ಇದೆಲ್ಲ ಟೋಟಲ್ ಮಾಡಿ ಇಡೋದು ಎಷ್ಟಾಯ್ತು ಅಂದ್ರೆ ನೋಡೋಣ ಈಗ 2,000 ಪ್ಲಸ್ 40,000 ಪ್ಲಸ್ 18,000 ಎಷ್ಟಾಯ್ತು ಅಂದ್ರೆ 60,000 ಇಲ್ಲಿ ಕ್ಯಾಶ್ದಾಗ 60,000 ಅಂತ ಬರ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ಬಾಯ್ ಮತ್ತು ಯಾವ್ದು ಬರುತ್ತೆ ಅಂದರೆ ಬಾಯ್ ಅಲ್ಲ ಈಗ ಮತ್ತು ಯಾವ್ದು ಬರುತ್ತೆ ಅಂದರೆ ಬ್ಯಾಂಕ್ ಕೊಟ್ಟಿದ್ರು ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಬರ್ರಿ. ಕ್ಯಾಶ್ ಎಟ್ ಬ್ಯಾಂಕ್ ಎಟ್ ಅಮೌಂಟ್ ಐತಿ 18,000 ಅದನ್ನೇ ಹೆಂಗೈತೆ ಹಂಗೆ ಇಟ್ಬಿಟ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತು ಸೆಂಟ್ರಿ ಡೇಟಾರ್ಸ್ ಅಂತ ಬರ್ಕೋರಿ. ಸೆಂಟ್ರಿ ಡೇಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ 25,000 ಲೆಸ್ PDD ಎಷ್ಟು ಲೆಸ್ ಮಾಡಬೇಕಪ್ಪ ಅಂದ್ರೆ PDD 2,000 ಕೊಟ್ಟಿದ್ದಾರೆ. PDD 2,000 ಅಲ್ಲ 2,000 ಲೆಸ್ ಮಾಡೋದಿಲ್ಲ, ಇಲ್ಲಿ 3,500 ಲೆಸ್ ಮಾಡಬೇಕು. ಯಾಕಂದ್ರೆ ಇನ್ಕ್ರೀಸ್ ಆಗೈತಿ PDD, ಅದ್ರ ಸಲುವಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿರಿ. PDD ಇನ್ಕ್ರೀಸ್ಡ್ ಟು 3,500 ಅಂತ 3,500 ಲೆಸ್ ಮಾಡಬೇಕು. 25,000 ಮೈನಸ್ 3,500 ಲೆಸ್ ಮಾಡಿದ್ರೆ 21,500. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಸ್ಟಾಕ್ ಡೆಪ್ರಿಷನ್ ಇದ್ದರೆ ಡೆಪ್ರಿಷನ್ ತಗೋದು, ಇಲ್ಲಾಂದರೆ ಇಲ್ಲ. ಇದು ಏನೂ ಕೊಟ್ಟಿಲ್ಲ ಇನ್ಫಾರ್ಮೇಷನ್. ಸ್ಟಾಕ್ ಡೈರೆಕ್ಟ್ ಅಮೌಂಟ್ ಇಟ್ಬಿಡ್ರಿ. ಸ್ಟಾಕ್ ಎಷ್ಟಿದೆ 10,000. ಅದೇ ರೀತಿಯಾಗಿ ನೆಕ್ಸ್ಟ್ ಫರ್ನಿಚರ್ ಎಷ್ಟು ಕೊಟ್ಟಿದ್ದಾರೆ ಫರ್ನಿಚರ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಫರ್ನಿಚರ್ 25,000 ಐತಿ. ಇಲ್ಲಿ ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ ನೋಡಿ. ಫರ್ನಿಚರ್ 10% ಡೆಪ್ರಿಷಿಯೇಷನ್, ಫರ್ನಿಚರ್ 25,000 ಐತಿ. ಅದೇ ರೀತಿಯಾಗಿ ಡೆಪ್ರಿಷಿಯೇಷನ್ ಇದ್ರೆ ಲೆಸ್ ಮಾಡೋದು, ಅಪ್ರಿಷಿಯೇಷನ್ ಇದ್ದರೆ ಪ್ಲಸ್ ಮಾಡೋದು. ಡೆಪ್ರಿಷಿಯೇಷನ್ ಎಷ್ಟು ಕೊಟ್ಟಿದೆ 10% ಅಂದರೆ ಅಮೌಂಟ್ ಎಷ್ಟು ಆಯ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫರ್ನಿಚರ್ 10% 2,500 ಕ್ಯಾಲ್ಕುಲೇಷನ್ ಮಾಡಿದ್ರಿ, ವ್ಯಾಲ್ಯೂಯೇಷನ್ ಹಾಕೊಂಡು 2,500 ಲೆಸ್ ಮಾಡಿದ್ರೆ ಎಷ್ಟು ಆಯ್ತು 25,000 ಮೈನಸ್ 2,500 22,500. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ. ಈಗ ಫರ್ನಿಚರ್ ಆಯಿತು. ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಬಿಲ್ಡಿಂಗ್ ಎಷ್ಟು ಕೊಟ್ಟಾರಂದ್ರೆ ಬಿಲ್ಡಿಂಗ್ ಅಮೌಂಟ 50,000 ಕೊಟ್ಟಿದ್ದಾರೆ. 50,000 ಬರ್ಕೊಳ್ಳಿ. ಅದೇ ರೀತಿಯಾಗಿ ಬಿಲ್ಡಿಂಗ್ ಬಗ್ಗೆ ಏನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟ್ಮೆಂಟ್. ಬಿಲ್ಡಿಂಗ್ ಓವರ್ ರಿವ್ಯಾಲ್ಯೂಡ್ ಆ್ಯಟ್ 45,000 ರಿವ್ಯಾಲ್ಯೂಡ್ ಮಾಡಿದಾರೆ. ಅದ್ರಾಗ ಎಷ್ಟಾಗೈತೆ ಅಂದ್ರೆ 5,000 ಡೆಪ್ರಿಷಿಯೇಷನ್ ಅಂದರೆ ಕಡಿಮೆ ಆಗೈತಿ. 5,000 ಕಡಿಮೆ ಆಗೈತಿ ಲೆಸ್ ಡೆಪ್ರಿಷಿಯೇಷನ್. ಅಪ್ರಿಷಿಯೇಷನ್ ಐತಂದ್ರೆ ಪ್ಲಸ್ ಮಾಡೋದ, ಇಲ್ಲಾಂದ್ರೆ ಲೆಸ್ ಮಾಡೋದ. ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನು ಬಿಡಿಸಿದೇವಲ್ಲ ಅದರೊಳಗೆ ಈ ಸೈಡ್ ಇತ್ತಂದ್ರೆ ಲೆಸ್ ಮಾಡೋದ, ಈ ಸೈಡ್ ಇತ್ತಂದ್ರೆ ಪ್ಲಸ್ ಮಾಡೋದ. ಈಗ ಯಾವ ಸೈಡ್ ಐತಂದ್ರೆ ಡೆಬಿಟ್ ಸೈಡ್ ಐತಿ. ಎಷ್ಟಂದ್ರೆ 5,000 ಕಡಿಮೆ ಆಗೈತಿ. 5,000 ಲೆಸ್ ಮಾಡಿದ್ರೆ 45,000 ಆಯಿತು. ಈಗ ನೆಕ್ಸ್ಟ್ ಮತ್ತೇನೈತಿ ಬಿಲ್ಡಿಂಗ್ ಆಗೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತೂ ಇದ್ರಾಗ ಹೋಯ್ತು. ಯಾವುದಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತೂ ಇದ್ರಾಗ ಹೋಯ್ತು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದಾಗ. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೊಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂತ ಅಡ್ಜಸ್ಟ್ಮೆಂಟ್ದಲ್ಲಿ. ಪ್ರಿಪೇಯ್ಡ್ ಇನ್ಶೂರೆನ್ಸ್ 2,000 ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆದ ನಂತರ ಬಿಡಿಸ್ಬೇಕು. ಈಗ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಿಪೇಯ್ಡ್ ಇನ್ಶೂರೆನ್ಸ್ ಎಷ್ಟೈತಿ 2,000. ಪ್ರಿಪೇಯ್ಡ್ ಇನ್ಶೂರೆನ್ಸ್ 2,000. ಈಗ ಟೋಟಲ್ ಮಾಡ್ಕೊಳ್ಳಿ, ಟ್ಯಾಲಿ ಆತೈತೆ ನೋಡೋಣ. ಈಗ 60,000 ಪ್ಲಸ್ 18,000 ಪ್ಲಸ್ 21,500 ಪ್ಲಸ್ 10,000 ಪ್ಲಸ್ 22,500 ಪ್ಲಸ್ 45,000 ಪ್ಲಸ್ 2,000 ಎಷ್ಟಾಯಿತು 1,79,000.
ಅದೇ ರೀತಿ ಈ ಡೆಬಿಟ್ ಸೈಡ್ ಲಯಬಿಲಿಟಿ ಸೈಡ್ ಕೂಡ ನೋಡೋಣ. 18,000 ಪ್ಲಸ್ 12,000 ಪ್ಲಸ್ 55,400 ಪ್ಲಸ್ 53,600 ಪ್ಲಸ್ 40,000 ಎಷ್ಟಾಯ್ತು ಅಂದರೆ 1,79,000. ನೀವು ಪ್ರಾಬ್ಲಮ್ ಬಿಡಿಸುವಾಗ ಯಾವುದೇ ರೀತಿ ಆದ್ರೆ ಮಿಸ್ಟೇಕ್ ಕೂಡ ಆಗಿತ್ತಂದ್ರೆ ಫಸ್ಟ್ ಆಫ್ ಆಲ್ ಲಯಬಿಲಿಟಿ ಸೈಡ್ ಬಿಡ್ಕೋದು ಈಜಿಯಪ್ಪ. ಇಲ್ಲಿ ಯಾವುದೇ ರೀತಿಯ ಪ್ಲಸ್ ಲೆಸ್ ಅಂತ ಡಿಫಿಕಲ್ಟ್ ಇರೋಂಗಿಲ್ಲ. ಅದೇ ರೀತಿಯಾಗಿ ಸೈಡ್ ಫಸ್ಟ್ ಅದೇ ಪೇಲ ಬಿಡಿಸೋದು, ಆದ ನಂತರ ಲಯಬಿಲಿಟಿ ಅಸೆಟ್ ಸೈಡ್ ಆಮೇಲೆ ಬಿಡಿಸೋದು. ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂದರೆ ಭೀ ಎಲ್ಲಿ ಮಿಸ್ಟೇಕ್ ಆಗಿತ್ತು ಅಂತ ಫೈಂಡ್ ಔಟ್ ಮಾಡಿ ಅದ ನಂತರ ಟ್ಯಾಲಿ ಕೂಡ ಮಾಡ್ಬೋದು. ಇದು ಎನ್ಯುವಲ್ ಎಕ್ಸಾಮ್ಗೆ 12 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗೈತಿ ಮತ್ತು ಗ್ಯಾರಂಟಿ 100% ಬಿದ್ದೇ ಬೀಳ್ತೈತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ದಾಗ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಯಾವುದೇ ಪ್ರಾಬ್ಲಮ್ ಇರ್ತಿವಿಲ್ಲ ಅಂದ್ರೆ ಕಮೆಂಟ್ ಕೂಡ ಮಾಡಿ. ನೋಡಿ, ಈಗ ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಿಡಿಸೋದು, ಅದ ನಂತರ ಓಲ್ಡ್ಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇಷ್ಟು ಬಿಡಿಸಿದ್ರೆ 12 ಮಾರ್ಕ್ಸ್ ನಿಮ್ಮ ಇಂಪಾರ್ಟೆಂಟ್ 12 ಮಾರ್ಕ್ಸ್ ಕೂಡ ನಿಮಗೆ ಬಂದಂಗೆ ಆಯಿತು. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕೂಡ ಇಲ್ಲಿ ಏನು ಕೊಟ್ಟಿರ್ತಾರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅದನ್ನು ನೋಡಿ ಬಿಡಿಸೋ. ಆದ ನಂತರ ಓಲ್ಡ್ ಪಾರ್ಟ್ನರ್ಸ್ ಒಂದು ಸ್ವಲ್ಪ ಇವು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಇವೆ ಅಂತವನು ಇವು ಐಟಮ್ಸನ್ನು ನೆನ್ಪಿಟ್ಕೋ. ಆದ ನಂತರ ಇದಂತೂ ಈಜಿ ಐತಿ, ಇದು ಅಂತೂ ಬರ್ತೈತಿ. ಬ್ಯಾಲೆನ್ಸ್ ಶೀಟ್ ಕೂಡ ಇಲ್ಲಿ ಏನು ಬ್ಯಾಲೆನ್ಸ್ ಶೀಟ್ ಅವ್ರು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಒಂದು ಸ್ವಲ್ಪ ಲೆಸ್ ಪ್ಲಸ್ ಮಾಡಿರ್ತದೆ. ಅದ ನಂತರ ಹಿಡಿದು ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.